ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪರಮೇಶ್ವರನಿಗೆ ಅತಿ ಪ್ರಿಯವಾದ ಬಿಲ್ವಪತ್ರೆಯ ಬಗ್ಗೆ ಮಾತನಾಡೋಣ. ಈ ಕತೆ ಕೇಳಿದವರ ಹತ್ತಿರ ದರಿದ್ರ ಸುಳಿಯೋದು ಕೂಡ ಇಲ್ಲ. ಹಾಗಾದ್ರೆ ಈ ಕತೆ ಏನಂತ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಶಾಸ್ತ್ರಗಳ ಪ್ರಕಾರ ಶಿವ ಐಶ್ವರ್ಯವನ್ನು ಅನುಗ್ರಹಿಸುತ್ತಾರೆ. ಅವರನ್ನು ಬಿಲ್ವಪತ್ರೆಗಳಿಂದ ಪೂಜಿಸುವುದರಿಂದ ನಾವು ಐಶ್ವರ್ಯ ಪಡೆದುಕೊಳ್ಳಬಹುದು. ಹಾಗೆ ಶನೀಶ್ವರ ಕೂಡ ನಮ್ಮನ್ನ ಕಾಡುವುದಿಲ್ಲ. ಶಿವನ ಪೂಜೆಯಲ್ಲಿ ಬಿಲ್ವಪತ್ರೆ ತುಂಬಾ ಮುಖ್ಯ. ಶಿವನನ್ನು ಬಿಲ್ವಪತ್ರೆಯಿಂದ ಪೂಜಿಸಿದರೆ ಶ್ರೇಷ್ಠವಾದ ಸ್ಥಿತಿಗೆ ನಾವು ತಲುಪಬಹುದು. ದೇವತೆಗಳು ಸಹಿತ ಬಿಲ್ವ ಮರವನ್ನು ಶಿವನ ಪ್ರತಿರೂಪದಂತೆ ಭಾವಿಸುತ್ತಾರೆ. ಶಿವಪುರಾಣದಲ್ಲಿ ಬಿಲ್ವಪತ್ರೆ ಮಹಿಮೆಯ ಬಗ್ಗೆ ತಿಳಿಸುವಂತ ಒಂದು ಕಥೆ ಇದೆ. ಒಂದು ದಿನ ಶನಿದೇವರು ಕೈಲಾಸ ಪರ್ವತಕ್ಕೆ ಹೋಗಿ ಶಿವ ಪಾರ್ವತಿಯ ದರ್ಶನ ಪಡೆದುಕೊಳ್ಳುತ್ತಾರೆ. ಆಗ ಪರಮೇಶ್ವರ ಶನಿದೇವರ ಕರ್ತವ್ಯ ನಿಷ್ಠೆಯನ್ನು ಪರೀಕ್ಷಿಸುವ ಸಲುವಾಗಿ ನೀನು ನನ್ನನ್ನು ಬಂಧಿಸಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಅದಕ್ಕೆ ಶನಿದೇವರು, ಸ್ವಾಮಿ, ನಾಳೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ನಿಮ್ಮನ್ನು ಬಂಧಿಸಿಡಬಲ್ಲೆ ಎಂದು ಉತ್ತರಿಸಿದರು. ಮಾರನೇ ದಿನ ಪರಮೇಶ್ವರ ಯಾರಿಗೂ ತಿಳಿಯದಂತೆ ಬಿಲ್ವ ವೃಕ್ಷದ ರೂಪ ತಾಳಿದರು. ಪರಮೇಶ್ವರನ ಆಚೂಕಿ ತಿಳಿಯದೆ ಪಾರ್ವತಿ ದೇವಿಯ ಸಮೇತ ಎಲ್ಲಾ ದೇವಾನುದೇವತೆಗಳು 3 ಲೋಕಗಳು ಹುಡುಕಾಡಿದರು. ಅವರ್ಯಾರಿಗೂ ಕೂಡ ಪರಮೇಶ್ವರನ ಆಚೂಕಿಯಾಗಲಿ ಶನಿದೇವರ ಆಚೂಕಿಯಾಗಲಿ ತಿಳಿಯಲಿಲ್ಲ. ಆ ದಿನ ಸೂರ್ಯಾಸ್ತದ ನಂತರ ಪರಮೇಶ್ವರ ಬಿಲ್ವ ವೃಕ್ಷದ ಒಳಗಿನಿಂದ ಹೊರಗೆ ಬಂದರು. ಮರುಕ್ಷಣ ಶನಿದೇವರು ಅವರ ಮುಂದೆ ಪ್ರತ್ಯಕ್ಷವಾದರು. ಆಗ ಪರಮೇಶ್ವರ, ನನ್ನನ್ನು ಬಂಧಿಸಲು ನಿನ್ನಿಂದ ಸಾಧ್ಯವಾಗಲಿಲ್ಲ ನೋಡು ಎಂದು ಹೇಳಿದರು. ಆಗ ಶನಿದೇವರು ಶಿವನಿಗೆ ನಮಸ್ಕರಿಸಿ, ಪ್ರಭು, ನಾನು ನಿಮ್ಮನ್ನು ಬಂಧಿಸಿಟ್ಟಿದ್ದರಿಂದಲೇ ನೀವು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಈ ರೀತಿ ಯಾರಿಗೂ ತಿಳಿಯದಂತೆ ಮರದ ರೂಪ ತಾಳಿ ಒಳಗಡೆ ಬಂದಿಯಾಗಿದ್ದೀರಿ ಎಂದು ಉತ್ತರಿಸಿದರು. ಶನಿದೇವರ ಕರ್ತವ್ಯ ನಿಷ್ಠೆ ಹಾಗೂ ಅವರ ಸ್ವಾಮಿ ಭಕ್ತಿಗೆ ಮೆಚ್ಚಿದ ಪರಮೇಶ್ವರ, ಶನಿ, ನೀನು ನನ್ನನ್ನು ಮೆಚ್ಚಿಸಿದೆ. ನಿನ್ನನ್ನು ಇಂದಿನಿಂದ ಶನೀಶ್ವರ ಎಂದು ನನ್ನ ಹೆಸರನ್ನು ನಿನ್ನ ಹೆಸರಿನ ಜೊತೆ ಸೇರಿಸಿ ಭಕ್ತರು ಕರೆಯುತ್ತಾರೆ ಎಂದು ವರ ಕೊಟ್ಟರು. ಹಾಗೆ ಶನಿದೋಷ ಇರುವವರು ಆ ದೋಷವನ್ನು ಹೋಗಲಾಡಿಸಿಕೊಳ್ಳಲು ನನ್ನನ್ನು ಬಿಲ್ವಪತ್ರೆಗಳಿಂದ ಪೂಜಿಸಬೇಕು. ಬಿಲ್ವಪತ್ರೆಗಳಿಂದ ನನ್ನನ್ನು ಪೂಜಿಸಿದವರನ್ನು ಈ ಶನೀಶ್ವರ ನೋಯಿಸುವುದಿಲ್ಲ ಎಂದು ಅಭಯ ಕೊಟ್ಟರು ಪರಮೇಶ್ವರ. ಲಕ್ಷ್ಮೀದೇವಿ ಮಾಡಿದ ತಪಸ್ಸಿನ ಕಾರಣದಿಂದ ಬಿಲ್ವ ವೃಕ್ಷ ಜನಿಸಿತು. ಲಕ್ಷ್ಮಿಯನ್ನು ಬಿಲ್ವ ನಿಲಯ ಎಂದು ಕರೆಯುತ್ತಾರೆ. ಬ್ರಹ್ಮಜ್ಞಾನ ಪಡೆಯುವ ಸಲುವಾಗಿ ಹಾಗೆ ಸೂರ್ಯನನ್ನು ಮೆಚ್ಚಿಸುವ ಸಲುವಾಗಿ ಮಾಡುವಂತ ಕಾಮ್ಯ ಯಾಗದಲ್ಲಿ ಬಿಲ್ವ ಮರದ ತುಂಡನ್ನು ಯಜ್ಞ ಸ್ತಂಭದಂತೆ ನಾಟುತ್ತಾರೆ. ಅಶ್ವಮೇಧ ಯಾಗದಲ್ಲಾದರೆ ಈ ಬಿಲ್ವ ಮರದ 6 ತುಂಡುಗಳನ್ನು ಪ್ರತಿಷ್ಠಾಪಿಸುತ್ತಾರೆ. ಬಿಲ್ವಪತ್ರೆಗಳನ್ನು ಸೋಮವಾರ, ಮಂಗಳವಾರ, ಆರುದ್ರ ನಕ್ಷತ್ರ, ಸಂಧ್ಯಾ ಸಮಯ, ರಾತ್ರಿ, ಶಿವರಾತ್ರಿ, ಸಂಕ್ರಾಂತಿ ಮುಂತಾದ ಪರ್ವದಿನಗಳಂದು ಕೀಳಬಾರದು. ಹಾಗಾಗಿ ಹಿಂದಿನ ದಿನದಂದೇ ಎಲೆಗಳನ್ನ ಕಿತ್ತು ತಂದು ಮಾರನೆಯ ದಿನ ನೀವು ಪೂಜೆಗೆ ಬಳಸಿಕೊಳ್ಳಬಹುದು. ಈ ಬಿಲ್ವಪತ್ರೆ ಎಲೆಗಳು ಶಿವನಿಗೆ ಅತಿ ಪ್ರಿಯವಾದದ್ದು. ಇದರಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಅವರು ಎಷ್ಟೋ ಸಂತೃಪ್ತಿಗೊಳ್ಳುತ್ತಾರೆ. ಈ ಬಿಲ್ವಪತ್ರೆ ಎಲೆಗಳು ನೀರನ್ನು ಹಾಗೂ ಗಾಳಿಯನ್ನು ದೋಷರಹಿತಗೊಳಿಸುತ್ತದೆ. ಪವಿತ್ರ ವೃಕ್ಷಗಳಲ್ಲಿ ಒಂದು. ಹಾಗೆ ಶಿವನಿಗೆ ಪ್ರಿಯವಾದ ಬಿಲ್ವಪತ್ರೆ ಎಲೆಗಳಿಂದ ಶಿವನನ್ನು ಪೂಜಿಸುವುದರಿಂದ ನಮ್ಮ ಕೋರಿಕೆಗಳು ಬಲು ಬೇಗನೆ ನೆರವೇರುತ್ತದೆ. ಬಿಲ್ವಪತ್ರೆ ಎಲೆಯಲ್ಲಿರುವ 3 ಭಾಗಗಳಲ್ಲಿ ತ್ರಿಮೂರ್ತಿಗಳು ವಾಸವಿರುತ್ತಾರೆ. ಬಿಲ್ವಪತ್ರೆ ಎಲೆಗಳು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಆದ 3 ಶಿವನ ರೂಪಗಳಿಗೆ ಸಂಕೇತ. ಬಿಲ್ವಪತ್ರೆಗೆ ಇರುವಂತ ತ್ರಿದಳ ರೂಪದ ಕಾರಣದಿಂದ ಇದನ್ನು ಸತ್ವ, ರಜ, ತಮೋ ಗುಣಗಳಿಗೆ, ಸೃಷ್ಟಿ, ಸ್ಥಿತಿ ಹಾಗೂ ಲಯಕ್ಕೆ, ಆಕಾರ, ಊಕಾರ ಹಾಗೂ ಮಾಕಾರ ಸಂಯೋಗವಾದ ಓಂಕಾರಕ್ಕೆ, ಶಿವನ ತ್ರಿನೇತ್ರಕ್ಕೆ ಹಾಗೂ ಅವರ ತ್ರಿಶೂಲಕ್ಕೆ ಪ್ರತಿರೂಪದಂತೆ ಭಾವಿಸುತ್ತಾರೆ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ
ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎಂದು ಬಿಲ್ವಾಷ್ಟಕಂ ಶುರುವಾಗುತ್ತದೆ. ಈ ರೀತಿ ಒಂದು ವೃಕ್ಷದ ಶ್ರೇಷ್ಠತೆಯ ಬಗ್ಗೆ ಹೇಳುವಂತ ಸ್ತೋತ್ರ ಒಂದು ಬಿಲ್ವ ವೃಕ್ಷವನ್ನು ಹೊರತುಪಡಿಸಿ ಮತ್ಯಾವ ಮರದ ಬಗ್ಗೆಯೂ ಪುರಾಣಗಳಲ್ಲಿ ಕಾಣಿಸುವುದಿಲ್ಲ. ವಿನಾಯಕ ಚತುರ್ಥಿಯಂದು ನಾವು ಮಾಡುವಂತ ಪತ್ರೆ ಪೂಜೆಯಲ್ಲಿ ಬಿಲ್ವಪತ್ರೆ ಕೂಡ ಒಂದು ಭಾಗವಾಗಿದೆ. ತುಳಸಿ, ಬಿಲ್ವ, ನಿರ್ಗುಂಡಿ, ಉತ್ತರಾಣಿ, ಕಪಿಟ್ಟಕ, ಶಮಿ, ಆಮಲಕ ಹಾಗೂ ಗರಿಕೆಯನ್ನು 8 ಬಿಲ್ವಗಳು ಎಂದು ಕರೆಯುತ್ತಾರೆ. ಪರಮೇಶ್ವರನ ಸಹೋದರಿಯಾದ ಮಹಾಲಕ್ಷ್ಮಿ ಹೃದಯದಿಂದ ಆವಿರ್ಭವಿಸಿದಂತ ಪತ್ರೆ ಬಿಲ್ವ ಆದ್ದರಿಂದ ಶಿವನಿಗೆ ಬಿಲ್ವಪತ್ರೆ ಅಂದ್ರೆ ತುಂಬಾ ಇಷ್ಟ ಎಂದು ಕೆಲವು ಪುರಾಣಗಳು ಹೇಳುತ್ತವೆ. ಶಾಸ್ತ್ರಗಳ ಪ್ರಕಾರ ಬಿಲ್ವ ವೃಕ್ಷದ ಸುತ್ತಲೂ 3 ಪ್ರದಕ್ಷಿಣೆ ಹಾಕಿ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡರೆ ಸಾಕ್ಷಾತ್ ಪರಮೇಶ್ವರನನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡಷ್ಟು ಪುಣ್ಯ ಬರುತ್ತದೆ. ಈಗ ನಾವು ಬಿಲ್ವ ವೃಕ್ಷದ ಪೂಜೆ ಹಾಗೂ ಬಿಲ್ವಪತ್ರೆಯನ್ನು ಬಳಸುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ರೋಹಿಣಿ ನಕ್ಷತ್ರ ಇರುವ ದಿನದಂದು ಬಿಲ್ವ ವೃಕ್ಷದ ಮುಂದೆ ಕುಳಿತುಕೊಂಡು ಪೂಜೆ ಮಾಡಿದರೆ ನಮಗಿರುವಂತ ದರಿದ್ರ ನಿವಾರಣೆಯಾಗುತ್ತೆ. ಸೂರ್ಯೋದಯದ ಸಮಯದಲ್ಲಿ ರೋಹಿಣಿ ನಕ್ಷತ್ರ ಇರುವಾಗ ಬಿಲ್ವ ವೃಕ್ಷಕ್ಕೆ ಪೂಜೆ ಮಾಡಿದರೆ ನಮ್ಮ ಸಿರಿ, ಸಂಪತ್ತು, ಐಶ್ವರ್ಯ ಅಭಿವೃದ್ಧಿಯಾಗುತ್ತೆ. ಈ ರೋಹಿಣಿ ನಕ್ಷತ್ರ ಚಂದ್ರನಿಗೆ ಸಂಬಂಧಿಸಿರುವುದು. ಆ ಚಂದ್ರನಿಗೆ ಆದಿದೇವತೆ ಶ್ರೀ ಮಹಾಲಕ್ಷ್ಮಿ. ಆದ್ದರಿಂದ ರೋಹಿಣಿ ನಕ್ಷತ್ರದ ದಿನ ಬಿಲ್ವ ವೃಕ್ಷಕ್ಕೆ ಪೂಜೆ ಮಾಡಿದರೆ ನಮ್ಮ ಹತ್ತಿರ ಐಶ್ವರ್ಯ ಸ್ಥಿರವಾಗಿ ಉಳಿಯುತ್ತದೆ. ದೇವಸ್ಥಾನದಲ್ಲಿರುವಂತ ಬಿಲ್ವ ವೃಕ್ಷಕ್ಕೆ 11 ರೂಪಾಯಿ ಅರ್ಪಿಸಿ ಪೂಜೆ ಮಾಡಿಕೊಳ್ಳಬೇಕು. ಬಿಲ್ವ ವೃಕ್ಷಕ್ಕೆ ನೀರು ಸಮರ್ಪಿಸಿ ಹಸು ತುಪ್ಪದಿಂದ ದೀಪಾರಾಧನೆ ಮಾಡಿ ಧೂಪ ಸಮರ್ಪಿಸಿ ಮರದ ಮುಂದೆ ಕುಳಿತುಕೊಂಡು ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಪಠಿಸಬೇಕು. ಅದರ ನಂತರ 3 ವೀಳ್ಯದೆಲೆ, 2 ಹಸಿ ಅಥವಾ ಒಣ ಅಡಿಕೆ ಕಾಯಿ, 2 ಬಾಳೆಹಣ್ಣು ಹಾಗೂ 5 ರೂಪಾಯಿ ಇಟ್ಟು ಬಿಲ್ವ ವೃಕ್ಷಕ್ಕೆ ಸಮರ್ಪಿಸಬೇಕು. ಅದರ ನಂತರ ನಿಮ್ಮ ದರಿದ್ರ ಬಾಧೆಗಳೆಲ್ಲ ನಿವಾರಣೆಯಾಗಬೇಕೆಂದು ನಿಮ್ಮ ಇಷ್ಟ ದೈವವನ್ನು ಪ್ರಾರ್ಥಿಸಬೇಕು. ಅದರ ನಂತರ ಮತ್ತೆ ಲಕ್ಷ್ಮೀದೇವಿಗೆ ಸಂಬಂಧಿಸಿದಂತ ಯಾವುದಾದರೂ ಒಂದು ಸ್ತೋತ್ರವನ್ನು ಓದಬೇಕು. ಅದರ ನಂತರ ಚೆನ್ನಾಗಿರುವಂತ 3 ಬಿಲ್ವ ಪತ್ರೆಗಳನ್ನು ಮನೆಗೆ ಕಿತ್ತು ತರಬೇಕು. 1 ಪತ್ರೆ ಬೀರೋ ಒಳಗಡೆ ಇಡಬೇಕು. 1 ಪತ್ರೆಯನ್ನು ಪೇಪರ್ ಅಥವಾ ಕವರ್ನಲ್ಲಿ ಸುತ್ತಿ ನಿಮ್ಮ ಪರ್ಸ್ ಅಥವಾ ಜೇಬಿನ ಒಳಗೆ ಇಟ್ಟುಕೊಳ್ಳಬೇಕು. ಇನ್ನು ಕೊನೆ ಪತ್ರೆಯನ್ನು ದೇವರ ಮನೆಯಲ್ಲಿ ಇಡಬೇಕು. ಈ ಎಲೆಗಳು ಪೂರ್ತಿಯಾಗಿ ಒಣಗಿದ ನಂತರ ಯಾರು ತುಳಿಯದಿರುವ ಕಡೆ ಇದನ್ನು ಬಿಸಾಡಿದರೆ ಸರಿ ಹೋಗುತ್ತೆ. ಈ ರೀತಿ ಮಾಡುವುದರಿಂದ ದಿನೇ ದಿನೇ ನಿಮ್ಮ ಐಶ್ವರ್ಯ ಅಭಿವೃದ್ಧಿಯಾಗುತ್ತೆ. ಸಂಸ್ಕೃತದ ಪ್ರಕಾರ ಬಿಲ್ವ ಅಂದರೆ ಅರ್ಥ ಎಲ್ಲವನ್ನೂ ಕೊಡುವುದು. ಲಕ್ಷ್ಮೀದೇವಿ ಹೃದಯದಿಂದ ಬಂದ ವೃಕ್ಷವಾದ್ದರಿಂದ ಇದರ ಕಾಯನ್ನು ಶ್ರೀಫಲ ಎಂದು ಕರೆಯುತ್ತಾರೆ. ನಮ್ಮ ಪುರಾಣಗಳು ಹೇಳೋ ಪ್ರಕಾರ ನಾವು ಬಿಲ್ವಪತ್ರೆಯಿಂದ ಶಿವನನ್ನು ಪೂಜಿಸಿದರೆ ಶಿವ ಸಂತೋಷಿಸಿ ತ್ರಿಯಾಯುಷಂ ಅಂತ ನಮ್ಮನ್ನು ಆಶೀರ್ವದಿಸುತ್ತಾರಂತೆ. ಇದರ ಅರ್ಥ ಬಾಲ್ಯ, ಯೌವನ ಹಾಗೂ ವೃದ್ಧಾಪ್ಯ ಈ 3 ನೀನು ನೋಡುತ್ತೀಯಾ ಎಂದು. ಹಾಗಾಗಿ ಸಿರಿ, ಸಂಪತ್ತು, ಐಶ್ವರ್ಯಕ್ಕಾಗಿ, ಜ್ಞಾನ ಪ್ರಾಪ್ತಿಗಾಗಿ, ಸುಖ ಸಂತೋಷಕ್ಕಾಗಿ, ದೀರ್ಘಾಯುಷ್ಯಗಾಗಿ, ಶಿವ ಹಾಗೂ ಮಹಾಲಕ್ಷ್ಮಿ ಅನುಗ್ರಹಕ್ಕಾಗಿ ಬಿಲ್ವಪತ್ರೆಯಿಂದ ಶಿವನನ್ನು ಪೂಜಿಸಬೇಕು. ಬಿಲ್ವ ವೃಕ್ಷವನ್ನು ಪೂಜಿಸಬೇಕು. ಬಿಲ್ವ ವೃಕ್ಷದ ಮುಂದೆ ಕುಳಿತು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.